ರಾಜ್ಯದಲ್ಲಿ ಜಾತಿ ಗಣತಿಯ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇದೆ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಜಾತಿ ಜಗಳದಿಂದ ಸಂಪುಟ ಸಭೆಯೇ ಸಮಾಪ್ತಿಯಾಗಿತ್ತು. ಇವತ್ತು ಮುಂದುವರೆದ ರೀತಿಯಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ವರದಿಯ ಚರ್ಚೆ, ಇವತ್ತು ದಲಿತ ಸಚಿವರಿಬ್ಬರ ಬ್ರೇಕ್ಫಾಸ್ಟ್ ಮೀಟಿಂಗ್. ಸಚಿವ ಮುನಿಯಪ್ಪ ನಿವಾಸಕ್ಕೆ ಸಚಿವ ಜಾರಕಿಹೊಳಿ ಅವರು ಭೇಟಿ ಕೊಟ್ಟಿದ್ದಾರೆ. ಲಿಂಗಾಯತ ಒಕ್ಕಲಿಗ ಯಾರಿಗೂ ಕೂಡ ತೊಂದರೆಯಾಗದಂತೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಭೇಟಿ ಬಳಿಕ ಸಚಿವ ಮುನಿಯಪ್ಪ ಅವರು ಮಾತನಾಡಿದ್ದು ಈ ರೀತಿಯಾದರೆ, ಹಿಂದಿನ ಸರ್ಕಾರದಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿವಾದ, ಈ ಬಾರಿ ಜಾತಿ ಗಣತಿ ವರದಿ ವಿವಾದವಾಗ್ಬಿಟ್ಟಿದೆ. ಸರಿಯಾಗಿ ನಾವು ಇಂಪ್ಲಿಮೆಂಟ್ ಮಾಡದಿದ್ರೆ ಅದೇ ರೀತಿ ಕಷ್ಟವಾಗುತ್ತೆ. ಮುನಿಯಪ್ಪ ಭೇಟಿ ಬಳಿಕ ಸಚಿವ ಜಾರಕಿಹೊಳಿ ಅವರು ಮಾತನಾಡಿರುವಂತಹದ್ದು ಹೀಗೆ. ಸಹಜವಾಗಿಯೇ ಈ ಇಬ್ಬರ ಭೇಟಿ, ಇಬ್ಬರ ನಡುವೆ ಆದಂತಹ ಚರ್ಚೆ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಈಗಾಗಲೇ ಜಾತಿ ಗಣತಿಯನ್ನು ಎರಡು ಪ್ರಬಲ ಸಮುದಾಯದವರು ವಿರೋಧಿಸ್ತಾ ಇರುವಂಥದ್ದು, ಒಂದು ಲಿಂಗಾಯತ ಮತ್ತೊಂದು ಒಕ್ಕಲಿಗ. ನಿನ್ನೆಯ ಕ್ಯಾಬಿನೆಟ್ ಮೀಟಿಂಗ್ನಲ್ಲೂ ಕೂಡ ಏರು ಧ್ವನಿಯಲ್ಲಿಯೇ ಎರಡು ಸಮುದಾಯದ ನಾಯಕರು ಮಾತನಾಡಿದ್ದಾರೆ ಎನ್ನುವಂತಹ ಚರ್ಚೆ. ಅದರ ನಡುವೆ ಇಬ್ಬರು ದಲಿತ ಸಚಿವರ ಸಭೆ, ಅವರು ಮಾತನಾಡಿರುವಂತಹ ವಿಷಯಗಳು ಸಹಜವಾಗಿಯೇ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಜಾತಿ ಗಣತಿಯ ಜಟಾಪಟಿ ಜೋರಾಗಿರುವಂತಹ ಬೆನ್ನಲ್ಲೇ ಈ ಇಬ್ಬರು ನಾಯಕರುಗಳ ಭೇಟಿ ಮತ್ತಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಒಂದು ಕಡೆ ಶತಾಯಗತಾಯ ಜಾತಿ ಗಣತಿಯನ್ನು ಜಾರಿಗೆ ತರಲೇಬೇಕು ಅಂಥೇಳಿ ಕಾಂಗ್ರೆಸ್ನ ಒಳಗಡೆ ಒಂದು ಬಣ ಪಟ್ಟನ್ನು ಹಿಡಿದಿರುವಂಥದ್ದು. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ನಾಯಕರುಗಳ ಭೇಟಿಯಾಗಿರುವಂಥದ್ದು. ಆಹಾರ ಸಚಿವ KH ಮುನಿಯಪ್ಪ ಮತ್ತು ಜಾರಕಿಹೊಳಿ ಅವರ ಭೇಟಿ ಕುತೂಹಲಕ್ಕೆ ಕಾರಣವಾಗಿದೆ. ನಿರಂತರವಾಗಿ ಅವರ ಜೀವನದಲ್ಲಿ ಶೋಷಿತ ವರ್ಗಗಳ ಬಗ್ಗೆ ಹೋರಾಟ ಮಾಡ್ಕೊಂಡು ಬಂದಿರೋರು. ನಮ್ಮ ಕ್ಷೇತ್ರದಲ್ಲಿ ಅಥವಾ ನಮ್ಮ ಜಿಲ್ಲಾ ಗ್ರಾಮಾಂತರ ಜಿಲ್ಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ. 28ನೇ ತಾರೀಕು ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರಕ್ಕೆ ಬರೋಗಿದೆ. ಅದಕ್ಕೆ ಇನ್ನೊಂದು 4-5 ಪ್ರಾಜೆಕ್ಟ್ ಇದೆ, ಕೊಡಬೇಕು ಅಂತ ಹೇಳಿದೆ. ಮತ್ತು ಮನೆಗೆ ಬಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಕೇಳಿದೆ, ಬಂದಿದ್ದಾರೆ. ಬ್ರೇಕ್ಫಾಸ್ಟ್ ಮಾಡಿದ್ದೀವಿ. ಭಾಳ ದೊಡ್ಡದೊಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ, ಅದು ಅವರೇ ಹೇಳ್ತಾರೆ ಏನು ಅಂತ. ದೇವನಹಳ್ಳಿ ಟು ಮಾಲೂರು ಎಮ್ಗಲ್ಲು ಕೋಲಾರ. ಇವರು ಬಂದ ಮೇಲೆ ನಮಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು, ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 10 ವರ್ಷದಿಂದ. ಇದು KH ಮುನಿಯಪ್ಪ ಅವರ ಮಾತು. ಜಾರಕಿಹೊಳಿ ಅವರನ್ನು ಭೇಟಿಯಾದ ಬಳಿಕ ತಮ್ಮ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಭೇಟಿ ಸಹಜವಾಗಿದ್ದೇ ಆದರೂ ಕೂಡ ಈಗ ಜಾತಿ ಗಣತಿ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಬಹಳ ಚರ್ಚೆಗ್ರಾಸವಾಗಿದೆ. ಅದರ ನಡುವೆಯೂ ಕೂಡ ಇಬ್ಬರ ನಡುವೆ ಚರ್ಚೆ ಆಗಿದೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹಾಗಾಗಿ ಇಬ್ಬರ ನಡುವೆ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಚರ್ಚೆ ಆಯಿತು ಅನ್ನೋದೇ ಈಗಿರುವಂತಹ ಕುತೂಹಲ. ಒಂದು ಕಡೆ ಜಾತಿ ಗಣತಿಯ ವಿಚಾರ ನಿನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು. ಜೊತೆಗೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ನಾಯಕರು ಅದನ್ನು ಆಕ್ಷೇಪ ವ್ಯಕ್ತಪಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದರ ನಡುವೆ ಇವತ್ತು ಜಾರಕಿಹೊಳಿ ಮತ್ತು ಮುನಿಯಪ್ಪ ಅವರ ಈ ಭೇಟಿ ಇದೆಯಲ್ಲ, ಅದು ತೀವ್ರ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಹಾಗಾದರೆ ಜಾತಿ ಗಣತಿಯ ಜಾರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ನಡುವೆ ಏನಾದರೂ ಮಾತುಕತೆ ಆಯಿತಾ, ಏನೆಲ್ಲ ಚರ್ಚೆ ಆಯಿತು, ಅದೆಲ್ಲವೂ ಕೂಡ ಈಗಿರುವಂತಹ ಪ್ರಶ್ನೆ. ಇಬ್ಬರು ನಾಯಕರುಗಳ ಭೇಟಿಯ ವಿಜುವಲ್ಸನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಸುಖೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ರಾಜ್ಯದಲ್ಲಿ ಈಗ ಜಾತಿ ಗಣತಿಯ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ನಿನ್ನೆ ಕ್ಯಾಬಿನೆಟ್ನಲ್ಲೂ ಕೂಡ ಏರು ಧ್ವನಿಯಲ್ಲಿಯೇ ಎರಡು ಸಮುದಾಯದ ನಾಯಕರುಗಳು ಇದನ್ನು ಆಕ್ಷೇಪಿಸುವಂತಹ ಕೆಲಸ ಮಾಡಿದ್ದಾರೆ. ಇದರ ನಡುವೆ ಇಬ್ಬರು ನಾಯಕರುಗಳ ಈ ಭೇಟಿ ಯಾವ ಕಾರಣಕ್ಕಾಗಿ, ಏನೆಲ್ಲ ಚರ್ಚೆ ಆಯಿತು ಅಂಥೇಳಿ? ಪ್ರೇಮ್, ಪ್ರಮುಖವಾಗಿ ಇವತ್ತು ಅಂದರೆ ಬೆಳಗಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಹಜವಾದ ಕುತೂಹಲ ಆಗಿತ್ತು. ಇಬ್ಬರು ದಲಿತ ಸಮುದಾಯಕ್ಕೆ ಸೇರಿದಂಥ ಸಚಿವರುಗಳು ಕೆಲವು ಅಭಿವೃದ್ಧಿಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತು ಮುಖ್ಯಮಂತ್ರಿಗಳ ಭೇಟಿ ಕಾರಣಕ್ಕಾಗಿ ಭೇಟಿ ಮಾಡಿದ್ದೀವಿ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಆದರೂ ಕೂಡ ಸಹಜವಾಗಿ ಆಗಿರುವಂಥ ಚರ್ಚೆ ಕೂಡ, ಯಾಕಂದರೆ ಹಿಂದೆಯೂ ಕೂಡ ಜಾತಿ ಗಣತಿಯ ವಿಚಾರದಲ್ಲಿ ಬೇರೆ ಬೇರೆ ಸಂದರ್ಭಗಳು ಬೇರೆ ಬೇರೆ ಅಭಿಪ್ರಾಯಗಳು ವ್ಯಕ್ತವಾದಾಗಲೂ ಕೂಡ ಸಚಿವರುಗಳು ಭೇಟಿ ಮಾಡಿದಂಥದ್ದು ಇತ್ತು. ಇವತ್ತು ಇಬ್ಬರು ನಾಯಕರುಗಳು ಭೇಟಿ ಮಾಡಿರುವಂಥದ್ದು ಸಹಜವಾಗಿ ಒಂದಷ್ಟು ಕುತೂಹಲ ಮೂಡಿಸಿತ್ತು. ಮತ್ತು ಬೇರೆ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ನಿನ್ನೆ ಸಚಿವ ಸಂಪುಟದಲ್ಲಿ ಆದಂಥ ಬೆಳವಣಿಗೆಯ ಬಗ್ಗೆ ಕೂಡ ಚರ್ಚೆ ನಡೆದಿದೆ ಅನ್ನುವಂಥದ್ದು. ಯಾಕಂದರೆ ಎರಡು ಪ್ರಬಲ ಸಮುದಾಯದ ಸಚಿವರುಗಳ ವಿರೋಧಗಳ ನಡುವೆಯೂ ಕೂಡ ಆದಷ್ಟು ಕೂಲಾಗೆ ನಡ್ಕೊಂಡು ಹೋಗುತ್ತೆ. ಅಂದರೆ ಮತ್ತೆ ಬೇರೆ ಬೇರೆ ಹಂತದಲ್ಲಿ ಚರ್ಚೆ ಮಾಡೋಣ ಅನ್ನುವಂಥ ಒಂದು ಓಪನ್ ರೀತಿಯಲ್ಲಿ ಚರ್ಚೆ ಆಗಿರುವಂಥದ್ದು. ಹಾಗಾಗಿ ಸಹಜವಾಗಿ ಮುಂದಿನ ಬೆಳವಣಿಗೆಗಳ ಬಗ್ಗೆಯೂ ಕೂಡ ಚರ್ಚೆ ನಡೆದಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ.
ಪ್ರೇಮ್. ಓಕೆ ಸುಖೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ. ಇಬ್ಬರು ನಾಯಕರುಗಳ ಭೇಟಿ ಆಗಿದೆ, ಸಹಜವಾಗಿ ಅದು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ.